ಸಕಲರನ್ನು ಸ್ವಾಗತಿಸುತ್ತಾ ಶ್ರೀಮತಿ ಶ್ರುತಿ ಮತ್ತು ಪ್ರಶಾಂತಾಚಾರ್ಯ ಇವರ ದ್ವಿತೀಯ ಪುತ್ರನಾದಂಥ ಚಿ ಅಥರ್ವ ಆಚಾರ್ಯಕ್ಕೆ ಇವರ ಬ್ರಹ್ಮೋಪದೇಶದ ಅಂಗವಾಗಿ ಹಮ್ಮಿಕೊಂಡಂತಹ ಭಾಗವತಿಕೆ ವೈಭವ ಎನ್ನುವಂಥ ಕಾರ್ಯಕ್ರಮ. ಯಾವುದೇ ಕಾರ್ಯಕ್ರಮವು ನಿರ್ವಿಘ್ನಕಾರಕವಾಗಿ ಮುಂದುವರಿಬೇಕಂದರೆ ಗಣಪತಿ ಸ್ತುತಿಯೊಂದಿಗೆ ಆರಂಭವಾಗುವುದಕ್ಕೆ ನಮ್ಮ ಸನಾತನವಾದಂಥ ಪದ್ಧತಿ ಸಂಸ್ಕಾರ ಆಗಿದೆ. ಆದ್ದರಿಂದ ಮೊದಲಾಗಿ ಸ್ತುತಿ ಪದ್ಯದ ಕಾರ್ಯಾರಂಭವನ್ನು ಗೊಳ್ಳಲಿದ್ದೇವೆ. ಎಲ್ಲರೂ ಈ ಕಡೆ ಗಮನ ಹರಿಸಬೇಕಾಗಿ ಸವಿನಯವಾದ ವಿನಂತಿ. ಗಜಮುಖ ಗಣಪಗೆ ಚೆಲುವ ತ್ರಿಜಗ ವಂದಿತ ನೀಗಾರತಿ ಎತ್ತಿರೆ
ಮಾನ್ಯರೇ, ಇದೀಗ ಗಣಪತಿ ಸ್ತುತಿಯೊಂದಿಗೆ ಕಾರ್ಯಕ್ಕೆ ನಾವು ತೊಡಗಿಕೊಂಡಿದ್ದೇವೆ. ಈ ಭಾಗವತಿಕ ವೈಭವ ಎನ್ನುವಂಥ ಕಾರ್ಯಕ್ರಮದ ಉದ್ದೇಶ, ಪ್ರಶಾಂತ ಆಚಾರ್ಯರು ಹಾಗೂ ಅವರ ಮನೆಯವರೆಲ್ಲರೂ ಯಕ್ಷಗಾನದ ಕುರಿತಾಗಿ ಅಪಾರವಂತ ಅಭಿಮಾನ ಹಾಗೂ ಶ್ರದ್ಧೆಯನ್ನು ಹೊಂದಿದವರು ಎನ್ನುವುದರಿಂದಲೇ ಉಪನಯನ ಕಾರ್ಯಕ್ರಮದ ಅಂಗವಾಗಿ ಇಂತಹ ಒಂದು ಕಾರ್ಯಕ್ರಮ ಸಂಯೋಜಿಸಿ ನಡೆಸುವಂಥ ಉತ್ಸುಕತೆಯನ್ನು ಅವರು ತಾಳಿದವರು. ನಾನು ತಿಳಿದ ಹಾಗೆ ಬಹಳ ಎಳೆವಿಂದಲೇ ಯಕ್ಷಗಾನದ ಕುರಿತಾಗಿ ತುಂಬ ಶ್ರದ್ಧೆ ಆಸಕ್ತಿಯಿಂದ ಗಮನಿಸುವವರು, ಸದಭಿರುಚಿಯನ್ನು ಹೊಂದಿದವರು ಪ್ರಶಾಂತ್ ಸರ್ ಅವರು. ಅವರ ಮನೆಯವರು ಅಷ್ಟೇ. ಅವರು ಯಕ್ಷಗಾನ ವೇಷಧಾರಿಯಾಗಿಯೂ ತಮ್ಮನ್ನು ತೊಡಗಿಸಿಕೊಂಡವರು. ಅಲ್ಲೇವರವರ ಹಿರಿಯ ಪುತ್ರನು ಯಕ್ಷಗಾನದ ಹಿಮ್ಮೇಳದ ಅಭ್ಯಾಸವನ್ನು ಮಾಡುತ್ತಾ ಇದೀಗ ತನ್ನನ್ನು ತೊಡಗಿಸಿಕೊಂಡು ಇದ್ದಾನೆ. ಯಕ್ಷಗಾನದ ಕುರಿತಾಗಿ ರವರಿಗಿರುವಂಥ ಆಸಕ್ತಿ ಈ ನೆಲೆಯಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಯಾವುದವರ ಮನಸ್ಸಿನಲ್ಲಿ ಮೌಲ್ಯವಾಗಿತ್ತೋ ಅದನ್ನು ಕಾಣಿಸಿಕೊಡಬೇಕು ಎನ್ನುವಂಥ ಉದ್ದೇಶ ಈ ವೇದಿಕೆಯಲ್ಲಿ ಇಂದು ಇದೆ. ಗಾನವೈಭವ ಎನ್ನುವುದು ಪಾರಂಪರಿಕವಾದ ರೀತಿಯಲ್ಲಿ ಹೇಗೆ ಒಂದು ಸೀಮಿತ ಚೌಕಟ್ಟಿನೊಳಗೆ ಆಗಬೇಕು ಎನ್ನುವುದು ಒಂದು, ಅದಕ್ಕಿಂತ ವಿಸ್ತೃತವಾದಂಥ ರೀತಿಯಲ್ಲಿ ಹೇಗೆ ಎನ್ನುವ ಎರಡಕ್ಕೂ ಸರಿಹೊಂದಬಹುದಾದಂತಹ ಹಿಮ್ಮೇಳದ ಮೌಲ್ಯಭರಿತವಾದಂಥ ವ್ಯಕ್ತಿಗಳನ್ನೇ ಆಯ್ದುಕೊಂಡು ಒಂದು ವೇದಿಕೆಯನ್ನು ಸಿದ್ಧಪಡಿಸಿಯವರಿದ್ದಾರೆ. ಪಾರಂಪರಿಕವಾದಂಥ ವಿಚಾರದಲ್ಲಿ ಬಹಳಷ್ಟು ಅಂತ ಗಟ್ಟಿಯಾದಂಥ ನೆಲೆಗಟ್ಟನ್ನು ಹೊಂದಿದ, ಸಮರ್ಥವಾಗಿ ಅದನ್ನು ನಿರೂಪಿಸಲಂಥ ವ್ಯಕ್ತಿಗಳನ್ನು ಆಯ್ದುಕೊಂಡಿದ್ದಾರೆ ಎನ್ನುವುದು ತುಂಬ ಸಂತೋಷವಾದಂಥ ವಿಷಯ. ಇಂದಿನ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುವಲ್ಲಿ ಪ್ರಶಾಂತರವರು ಆಹ್ವಾನಿಸಿದಂತಹ ಹಿಮ್ಮೇಳದ ಸಕಲ ಕಲಾವಿದರ ಪರಿಚಯ ಹೀಗಿದೆ. ಭಾಗವತರಾಗಿ ಶ್ರೀ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್. ಬಹಳ ಹಿಂದಿನ ಪರಿಚಯ ನನಗೆ ಮತ್ತು ಅವರಿಗೆ. 2 ವರ್ಷಗಳಿಂದ ಅವರ ಪ್ರಧಾನ ಭಾಗವತಿಗೆಯಲ್ಲಿ ವೇಷಧಾರಿಯಾಗಿ ನಾನಿರುವವನು. ಬಲಿಪ ಪರಂಪರೆಯ ಒಂದು ಕೊಂಡಿ ಮಾತ್ರವಲ್ಲ, ರಂಗದಲ್ಲಿ ಯಾವುದೇ ಪ್ರಸಂಗ ಬಂದರೂ ಕೂಡ ಅದನ್ನು ಅತ್ಯಂತ ಸಮರ್ಥವಾಗಿ ಸಮಯದ ಮಿತಿಯೊಳಗೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬಹುದಾದಂತಹ ಗಟ್ಟಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿದವರು. ನಾನು ಮೆಚ್ಚಿದವನು ಮಾತ್ರವಲ್ಲ, ಪ್ರಾಯಶಃ ಅವರ ಕುರಿತಾಗಿ ಗೊತ್ತಿದ್ದ ಎಲ್ಲರೂ ಅವರ ಭಾಗವತಿಗೆ ಮಾತ್ರವಲ್ಲ ವ್ಯಕ್ತಿತ್ವವನ್ನು ಬಹಳವಾಗಿ ಮೆಚ್ಚಿಕೊಂಡವರು. ಅಂಥವರು ಈ ವೇದಿಕೆಯಲ್ಲಿದ್ದಾರೆ ಎನ್ನುವುದು ಬಹಳಷ್ಟು ಸಂತೋಷಕರವಾದಂಥ ವಿಷಯ. ಹಿಮ್ಮೇಳದಲ್ಲಿ ಚಂಡೆವಾದಕರಾಗಿ ನಮ್ಮ ನಿಡುಗಾಲದ ಸ್ನೇಹಿತರಾಗಿರುವಂಥ ಮುರಾರಿ ಕಡಂಬಳಿತಾಯರು, ಅವರ ಜೊತೆಗೂ ನಾನೀಗ 2 ವರ್ಷದಿಂದ ತಿರುಗಾಟವನ್ನು ಮಾಡುತ್ತಿರುವವನು. ಅಲ್ಲದೆ ಬಹಳ ಹಿಂದಿನಿಂದಲೂ ಒಂದಷ್ಟು ನನ್ನ ಮತಿಯ ಮಿತಿಯೊಳಗೆ ಬಲ್ಲವನು. ಸಹೃದಯಿಯಾಗಿ ತಮ್ಮ ವೃತ್ತಿಯಲ್ಲಿ ತಾವು ಯಾವುದನ್ನು ನೆಚ್ಚಿಕೊಂಡಿದ್ದಾರೋ ಅದರಲ್ಲಿ ಅತ್ಯಂತ ದೃಢವಾಗಿರಬಹುದಾದಂಥ ಒಬ್ಬ ಮೊದಲೆಗಾರರಲ್ಲಿ ಅವರೊಬ್ಬರಾಗಿದ್ದಾರೆ. ಕೇವಲ ಚಂಡೆವಾದನ ಮಾತ್ರವಲ್ಲ, ಪ್ರಸಂಗ ಅನುಭವವನ್ನು ಹೊಂದಿ ಅದನ್ನು ಸ್ಪಷ್ಟವಾಗಿ ಹೀಗೆಂದು ಹೇಳಬಲ್ಲಂಥ ಒಂದು ನಿಖರತೆಯನ್ನು ಹೊಂದಿದವರು. ಬಹಳಷ್ಟು ತಿಳುವಳಿಕೆ ಇದ್ದವರಲ್ಲಿದ್ದರೂ ಕೂಡ ಎಲ್ಲರೂ ಅದನ್ನು ಪ್ರಾಕಾರವಾಗಿ ಕಾಣಿಸಿಕೊಡಬೇಕು ಅಂತೇನೂ ಇಲ್ಲ. ಅಂಥ ತಾಳಲಯಾತ್ಮಕವಾದಂಥ ಚಂಡೆಮದ್ದಲ ವಾದಕರಾಗಿರುವಂಥ ಮುರಾರಿ ಕಡಂಬಳಿತಾಯರು ನಮ್ಮ ಜೊತೆಯಲ್ಲಿ ಕಾಲಿಕ್ಕಿದ್ದಾರೆ. ಆಮೇಲೆ ಪುತ್ತೂರು ರಮೇಶ್ ಭಟ್ರು, ಸುಸ್ನೇಹಿಗಳು ಹೌದು, ಸನ್ಮನಸ್ಸಿನವರು ಹೌದು. ಅತೀ ದೀರ್ಘವಲ್ಲದ, ಕೇಳುಗರಿಗೆ ಬಹಳಷ್ಟು ಹಿತವಾದ, ಪಾರಂಪರಿಕವಾಗಿಯೂ ಆಧುನಿಕವಾಗಿಯೂ ಹೌದಾದಂಥ ಒಂದು ಉತ್ತಮ ಭಾಗವತಿಯನ್ನು ಹೊಂದಿದಂಥ, ಸಕಲರಿಂದಲೂ ಮೆಚ್ಚುಗೆಯನ್ನು ಗಳಿಸಿಕೊಂಡಂಥ ಭಾಗವತಿ ಅವರು ಭಾಗವಹಿಸಲಿದ್ದಾರೆ. ಮೊದಲ ವಾದಕರಾಗಿ ಗಿರೀಶ್ ಕಿನಿಲಕೋಡಿಯವರು. ಅವರ ಬಗ್ಗೆ 2 ಮಾತು ಹೆಚ್ಚು ಹೇಳಲೇಬೇಕಾಗ್ತದೆ. ವ್ಯಕ್ತಿತ್ವವೇ ಮುಚ್ಚುಮರೆ ಇಲ್ಲದ್ದು. ಇನ್ನೊಬ್ಬನಿಗೆ ನಿಷ್ಠರಾಗ್ತದೆ ಅಂತ ಅವರು ಯೋಚಿಸುವುದಿಲ್ಲ. ಯಾವುದು ತಪ್ಪು ಅಂತ ಕಂಡಿದ್ದು ನೇರಕ್ಕೆ ನೇರ ಅದನ್ನು ಹೇಳಿ ಮುಗಿಸಿ ಆಯ್ತು. ಅವರು ಅದನ್ನು ನಿಷ್ಠಕ್ಕೆ ಒಳಗಾಗಲು ಯಾರೋ ತನ್ನ ಕುರಿತಾಗಿ ಹೇಳ್ತಾನೆ ಎನ್ನುವಂಥ ಭಾವ ಅವರಿಗಿಲ್ಲ. ಯಾವುದು ಸರಿಯಲ್ಲೋ ಅದು ಸರಿಯಲ್ಲ ಹೇಳಿ ಆಯ್ತು, ಯಾವುದು ಸರಿಯೋ ಅದನ್ನು ಸರಿ ಅಂತ ಬೆನ್ನು ತಟ್ಟಿ ಮೆಚ್ಚುಗೆ ಗಳಿಸಿ ಆಯಿತು. ಒಂದು ಕಾಲ ಕಟೀಲ್ ಮೇಳದಲ್ಲಿದ್ದವರು ಈಗ ನಿವೃತ್ತರಾಗಿಯೋ ಅಥವಾ ಅಭ್ಯಾಸಿಗಳಾಗಿಯೋ ಎರಡಕ್ಕೂ ತೊಡಗಿಸಿಕೊಳ್ಳುವ ಮೂಲಕವಾಗಿ ಅನೇಕ ಶಿಷ್ಯರನ್ನು ಯಕ್ಷಗಾನ ಕಲಾ ಪ್ರಪಂಚಕ್ಕೆ ಹುಟ್ಟು ಹಾಕಿಕೊಡುತ್ತಾ ಬಂದಂಥ ಗುರುಗಳು ಆಗಿದ್ದಾರೆ. ಅಂತ ಗಿರೀಶ್ ಕಿದಿಲಗೋಡಿ ಅವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಉದಯೋನ್ಮುಖ ಕಲಾವಿದಲ್ಲಿ ಅತ್ಯಂತ ಭರವಸೆಯ ಹುಡುಗ ಚಿನ್ಮಯ ಭಟ್ ಕಲ್ಲಡ್ಕ. ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದು ಮಾತ್ರವಲ್ಲದೆ ಒಳ್ಳೆಯ ವಿದ್ಯಾವಂತನಾಗಿ ಬೇರೆ ವೃತ್ತಿಯಲ್ಲಿದ್ದರೂ ಯಕ್ಷಗಾನಕ್ಕೆ ತನ್ನನ್ನು ತೊಡಗಿಸಿಕೊಂಡು ಇಂದಿಗೆ ಬಹುಮಂದಿಯಿಂದ ಮೆಚ್ಚುಗೆಗೆ ಪಾತ್ರನಾದಂಥ ಹುಡುಗ. ನಮ್ಮ ಹರಿಯಕ್ಕೆ, ನಮ್ಮ ಅನುಭವಕ್ಕಾಗುವ ನಮ್ಮ ಹುಡುಗ ಅಂತಲೇ ಅವರನ್ನು ಹೇಳಿದೆ. ಅವ ಬೇಸರ ಮಾಡಲಿಕ್ಕೆಲ್ಲ ಅಂತ ಒಂದು ಭರವಸೆ ನನಗೆ ಖಂಡಿತವಾಗಿ ಉಂಟು.
ಮಾತ್ರವಲ್ಲ ಪ್ರಶಾಂತ್ ಸಾರ್ ಅವರ ಪ್ರಿಯ ಶಿಷ್ಯನೂ ಆಗಿದ್ದಾನೆ. ಅವನಿಗೂ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಶಾಲಿನಿ ಹೆಬ್ಬಾರ್ ಅವರು ಪ್ರಾಯಶಃ ಯಕ್ಷಗಾನ ರಂಗದಲ್ಲಿ ಮೊದಲವರಿಗೆ ಆಸಕ್ತಿ ತುಂಬ ಕಡಿಮೆ ಇತ್ತು ಅಂತ ಒಂದು ಹೇಳಿಕೆ ಉಂಟು. ಆದರೆ ಈಗ ಆಸಕ್ತರಾದ್ದು ಮಾತ್ರವಲ್ಲ, ಅದರಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಅದು ತಾಳಬದ್ಧವಾಗಿರಬೇಕು, ರಾಗ ಹೀಗಿರಬೇಕು, ಅದು ಅತ್ಯಂತ ಶುದ್ಧಿ ಇರಬೇಕು ಎನ್ನುವಂಥ ಅತ್ಯಂತ ಕಳಕಳಿಯನ್ನು ಹೊಂದಿ ಆ ಮೂಲಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಪ್ರಾಯಶಃ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು, ಆಮೇಲೆ ಮುರಾರಿ ಕಡಂಬಳಿತಾರಂಥ ಸಮರ್ಥರ ನಿರ್ದೇಶನ, ಸಲಹೆ, ಸೂಚನೆ. ಹೌದು, ಶೈಲಿ 10 ಮಂದಿಗಳ ಶೈಲಿಯನ್ನು ಅನುಕರಿಸಿಕೊಂಡು 10 ವಿಧೆಯಿಂದ ಪದ್ಯವನ್ನು ಹೇಳಿ ಅದಕ್ಕೊಂದು ಸರಿಯಾದ ಚೌಕಟ್ಟೇ ಇಲ್ಲದೆ ಇರುವಂಥ ಎಷ್ಟೋ ಮಂದಿಗಳ ಮಧ್ಯೆ ಅದೆಲ್ಲರ ಹೊರತಾಗಿ ಯಾವುದೋ ಒಂದು ಪರಂಪರೆಯನ್ನು, ಒಂದು ಶೈಲಿಯನ್ನು ಇರಿಸಿಕೊಂಡು ಅದರಲ್ಲಿ ದೃಢವಾಗಿ ನಿಲ್ಲಬೇಕು ಎನ್ನುವಂಥ ಒಂದು ಛಾಟ, ಒಂದು ಛಲವನ್ನು ಹೊಂದಿ ಅವರು ಮುಂದುವರಿಯುತ್ತಿದ್ದಾರೆ. ಅಂತ ಶಾಲಿನಿ ಹೆಬ್ಬಾರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿರುವಂಥ ಸಕಲರನ್ನು ಯೋಗ್ಯವಾದರೆ ಅಂತ ಗೌರವಿಸಿ ಚಕ್ರತಾಳ ವಾದಕರಾಗಿ ನಮ್ಮವರೇ ಅಂತ ಕೃಷ್ಣ ಭಟ್ ಕಾಟಿಪಳ್ಳ ಇವರು, ಸ್ವಾಮಿ ಕ್ಷಮಿಸಬೇಕು, ಮರೆತು ಹೋಯಿತು ನನಗೆ, ಉದ್ಯೋಗಿಯಾಗಿದ್ದಾರೆ. ಅದು ಇದೊಂದಷ್ಟು ವೇಷವನ್ನು ಮಾಡುತ್ತಿರೋ ಸಕ್ರಿಯವಾಗಿ ವೃತ್ತಿಪರ ಮೇಳದಲ್ಲಿ ಇದ್ದುಕೊಂಡು ಕಟೀಲು ಮೇಳದಲ್ಲಿ 1ನೇ ಮೇಳದಲ್ಲಿ ವೇಷಧಾರಿಯಾಗಿ ಈಗ ಭರವಸೆಯಿಂದ ಮುಂದುವರಿಯುತ್ತಲೇ ತಾವಿರುವವರು. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸುವುದರೊಂದಿಗೆ ಇರುವಂಥ ಅಷ್ಟೂ ಮಂದಿ ಯೋಗ್ಯರಾದಂಥ ಕಲಾವಿದರನ್ನು ಗೌರವಿಸುವಂಥ ಮನಸ್ಸನ್ನು ಹೊಂದಿದವರು ಪ್ರಶಾಂತ್ ಆಚಾರ್ ಅವರು. ಹಾಗೆ ಇದೀಗ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ ಭಾಗವತರನ್ನು ವಟುವಿನ ತಂದೆ ಅಂತ ಪ್ರಶಾಂತ್ ಆಚಾರ್ ಅವರು ಶಾಲು ಹೊದಿಸಿ ಗೌರವಿಸಲಿದ್ದಾರೆ. ರಮೇಶ್ ಭಟ್ ಪುತ್ತೂರು ಇವರನ್ನು ಶಾಲೆ ಹೊದಿಸಿ ಸನ್ಮಾನಿಸ್ತಾರೆ. ಆಮೇಲೆ ಮದ್ದಲ ವಾದಕರಾದಂಥ ಗಿರೀಶ್ ಕೋರಿ ಅವರನ್ನು ಶಾಲಿನಿ ಹೆಬ್ಬಾರ್ ಇವರಿಗೂ ಶಾಲು ಹೊದಿಸಿ ಗೌರವಿಸುತ್ತಿದ್ದಾರೆ. ಚಿನ್ಮಯ ಭಟ್ ಕಲ್ಲಡ್ಕ, ಮುರಾರಿ ಕಡಂಬಳಿತ್ತ ಇವರನ್ನು ಪ್ರಶಾಂತ್ ಸರ್ ಅವರು ಗೌರವಿಸಲಿದ್ದಾರೆ. ಕೃಷ್ಣ ಭಟ್ ಕಾಟಿಪಳ್ ಅವರನ್ನು ಎಲ್ಲ ಕಲಾವಿದರನ್ನು ಪರಿಚಯ ಮಾಡಿಕೊಟ್ಟು ಸ್ವಾಗತಿಸಿದಂತಹ ವಿಷ್ಣು ಶರ್ಮಾ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ. ಯಕ್ಷಗಾನವಿರಲಿ, ಗಾನವಯೂ ಇರಲಿ, ನೇರವಾಗಿ ಪದ್ಯವನ್ನು ಹೇಳುತ್ತಾ ರಂಗಕ್ಕೆ ಬರುವುದಕ್ಕಿಂತಲೂ ಪೂರ್ವರಂಗದ ಪದ್ಯವನ್ನು ತೊಡಗಿಸಿಕೊಳ್ಳುವ ಮೂಲಕ ಮುನ್ನಡೆಯುವಂಥ ಒಂದು ಹೊಸ ಪರಂಪರೆ, ಒಳ್ಳೆಯ ಪರಂಪರೆಯನ್ನೇ ಬಯಸಿದ್ದಾರೆ ಆಚಾರ್ಯರು. ಆದ್ದರಿಂದ ಈಗ ಮೊದಲಾಗಿ ಮುಖ್ಯ ಸ್ತ್ರೀ ವೇಷದ ಪದ್ಯ ಶಾಲಿನಿ ಹೆಬ್ಬಾರ್ ಅವರು ನಡೆಸಿಕೊಡಲಿದ್ದಾರೆ. ಕರುಣ ಸಾಗರೆ ನೀರೇ ಕೊಲ್ಲೂರವರಸೆ ಕರುಣ ಸಾಗರೆ ನೀನೇ ಕೊಲ್ಲೂರವರಸೆ ಕರುಣ ಸಾಗರೆ ನೀನೇ ಕೊಲ್ಲೂರವರಸೆ ನಿರತ ನಂಬಿದೆ ವರದೆ ಮೂಕಾಂಬಿಕೆ ನಿರತ ನಂಬಿದೆ ನಿನ್ನ ವರದೆ ಮೂಕಾಂಬಿಕೆ
ನಿರತವು ಸಲಹೋ ಕರ ಪಿಡಿದನು ನಿರತವು ಸಲಹೋ ಕರುಣಾ ಭರಣೆ ಶರಣೋ ಭರಣೆ ಕರುಣಾ ಭರಣೆ ಶರಣೋ ಧರಣೆ ನಂಬಿದ ಭಜಕರ ಬೆಂಬಿಡದೆಯೇ ಪೊರೆ ಅಂಬುಜಾದೆ ಜಗದಂಬೆ ಮೂಕಾಂಬಿಕೆ ಅಂಬುಜಾದೆ ಜಗದಂಬೆ ಮೂಕಾಂಬಿಕೆ ಅಂಬುಜಾದೆ ಜಗದಂಬೆ ಮೂಕಾಂಬಿಕೆ ಕರುಣಾ ಸಾಗರೇ ಕೊಲ್ಲೂರವಾಸೆ ತೋಂ ತನ ದಿನ ತೈ ಧೀಂ ತನ ದಿನ ತೈ ತೋಂ ತನ ದಿನ ತೋಂ ತೋಂ ತನ ದಿನ ತೈ ಧೀಂ ತನ ದಿನ ತೋಂ ತೋಂ ತನ ದಿನ ದೈ ದೈ ದಿನ ತೋಂ ತೋಂ ತನ ದಿನ ದೈ ಅದೈ ದಿನ ದೈ ತಾ ದಿನ ದೈ ತೈ ದಿನ ದೈ ತಾ ದಿನ ದೈ ತೈ ದಿನ ದಾ ದಿನ ದೈ ದಿನ ದಾ ದಿನ ದೈ 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 ತತ್ತ ಶಾಲಿನಿ ಹೆಬ್ಬಾರವರೇ, ಬಹಳ ಸೊಗಸಾಗಿ ನಡೆಸಿಕೊಟ್ಟಿದ್ದೀನಿ. ಧನ್ಯವಾದಗಳು ನಿಮಗೆ. ಇದೀಗ ಪೀಠಿಕೆಯ ಸ್ತ್ರೀ ವೇಷ ಚಿನ್ಮಯ ಭಟ್ ಕಲ್ಲಡ್ಕ ಇವರಿಂದ. ಹರಿಗಾರ ಕ್ರತುಗಾರ ಅಮರ ಪೂಜಿತುರೇ ಅಮರ ಪೂಜಿತುರೇ ಅಮರ ಪೂಜಿತುರೇ ವಾಮನ ರೂಪ ಪೀಠಿಗೆ ಸ್ತ್ರೀ ವೇಷದ ಮುಂದೆ ಅಂತ ಪದ್ಯವನ್ನು ಸೊಗಸಾಗಿ ಕಟ್ಟಿಕೊಟ್ಟವರಿದ್ದಾರೆ ಚಿನ್ಮಯ ಭಟ್ರು. ಅವರಿಗೊಂದು ರೀತಿಯ ಧನ್ಯವಾದಗಳು. ಇನ್ನು ಮುಂದೆ ಯಕ್ಷಗಾನದಲ್ಲಿ ಶ್ರೀಕೃಷ್ಣನ ಪೀಠಿಕೆ ಅಂತ ಒಂದು ಇದೆ. ಅದರ ಪದ್ಯವನ್ನು ಪಲ್ಲವರೆಲ್ಲರೂ ನಡೆಸಿಕೊಡಬೇಕಾಗಿ ಸವಿನಯ ವಿನಂತಿ. ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ
ತುಳಸಿ ಭೂಷಣ ಸುಲಲಿತ ಭೂಷಣ ಸುಲಲಿತ ವೇಣು ಕರವೇಣು ಸುಲಲಿತ ವೇಣು
ಕೃಷ್ಣನ ಪೀಠಿಗೆ ಎನ್ನುವುದು ಅತ್ಯಂತ ಸೊಗಸಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಇದಿಷ್ಟು ಪೂರ್ವರಂಗಿಕ ಸಂಬಂಧಿತವಾದಂಥ ಕಾರ್ಯಕ್ರಮ. ಇನ್ನು ನಾವು ಪ್ರಸಂಗ ಸಂಬಂಧವಾದಂಥ ಪದ್ಯಗಳಿಂದ ತೊಡಗಿಕೊಳ್ಳುವರಿದ್ದೆ. ಶ್ರೀರಾಮಚಂದ್ರನ ಪೀಠಿಗೆಯ ಪದ್ಯವನ್ನು ರಮೇಶ್ ಭಟ್ರವರು ನಡೆಸಿಕೊಡಬೇಕಾಗಿ ವಿನಂತಿ. ಜನಪಕುಲಮಣಿ ರಾಮಚಂದ್ರನು ಜನಪಕುಲಮಣಿ ರಾಮಚಂದ್ರನು ದಿನಪನಂದದಿ ಸಭೆಯೊಳೆಸೆದನು ಘನತೆಯನು ಕೊಂಡಾಡುತ್ತೀರೆ ಪರಿಜನರು ಮುದದಿ ಶ್ರೀರಾಮನಲ್ಲಿ ಹಣದ ಪ್ರಾಯಶಃ ರಾಮನ ಅತ್ಯಂತ ಮೌಲ್ಯಯುತವಾದಂಥ ಒಂದು ಪೀಠಿಗೆಯ ಪದ್ಯ ಅದು. ರಮೇಶ್ ಭಟ್ರವರು ಅದನ್ನು ಅತ್ಯಂತ ಮೌಲ್ಯಭರಿತವಾಗಿ ಹಾಡುವುದರ ಮೂಲಕವಾಗಿ ಸಮಾಧಾನ ಒದಗಿಸಿಕೊಟ್ಟವರು. ಮುಂದಕ್ಕೆ ಕೃಷ್ಣನ ಒಡ್ಡೊಲಗದ ಪದ್ಯ, ಅಂದರೆ ಆಗಿನ ಕೃಷ್ಣನ ಒಡ್ಡೊಲ ಪದ್ಯ ಅಲ್ಲ, ಪ್ರಾಸಂಗಿಕವಾಗಿ ಕೃಷ್ಣನ ಪೀಠಿಗೆಯ ಪದ್ಯ ಅದು. ದಾರುಣೀಶ್ವರ ಲಾಲಿಸು ಪಾರಿಜಾತ ಪ್ರಸಂಗ ಶಾಲಿನಿ ಹೆಬ್ಬಾರು ನಿರ್ವಹಿಸಬೇಕಾಗಿ ವಿನಂತಿ. ಧಾರಣೇಶ್ವರ ಕೇಳು ಆ
ಸೊಗಸಾಗಿ ಇದನ್ನು ಕಾಣಿಸಿಕೊಟ್ಟಿದ್ದಾರೆ. ಅವರಿಗೊಂದು ಧನ್ಯವಾದಗಳಿದೆ. ಇನ್ನು ಮುಂದಕ್ಕೆ ಉತ್ತಮ ಮಣಿಪುರದ ಅರಸ ಬಬ್ರುವಾನ ಕಳಗದ ಪದ್ಯ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ ಅವರು ನಿರ್ವಹಿಸಿಕೊಡಬೇಕಾಗಿ ವಿನಂತಿ. ಕೆತ್ತಿದ ಹವಳ ಮಾಣಿಕ ಮುತ್ತು ವೈಢೂರ್ಯ ರತ್ನದ ಪ್ರಭೆಗಳಲ್ಲಿ ಉತ್ತಮ ಮಣಿಪುರದ ರಸನ ಚಾವಡಿ 10,000 ಕಂಬದಿ ಬಹಳ ಹಿಂದೆ ಹೋದಂಥ ಒಂದು ಅನುಭವ ಸ್ಪಷ್ಟವಾಗಿ ನಮಗಾಗಿತ್ತು. ಇಂದಿನವರು ಹಾಡುವುದಿಲ್ಲ ಅಥವಾ ಹಾಡುವಲ್ಲಿ ಸಮರ್ಥರಲ್ಲ ಎನ್ನುವಂಥ ಆಕ್ಷೇಪವಲ್ಲ. ಕೆಲವೊಂದಿಗಳು ಈಗೂ ಇದೇ ಕ್ರಮದಲ್ಲಿ ಹಾಡುವವರಿದ್ದಾರೆ. ಹಾಗೆಂದು ಆ ಹಳೆಯ ಕ್ರಮವನ್ನು ಮತ್ತೊಮ್ಮೆ ಕಾಣಿಸಿಕೊಟ್ಟು ಸೊಗಸಾಗಿ ನಿರ್ವಹಣೆಯನ್ನು ಮಾಡಿದಂಥ ಗೋಪಾಲಕೃಷ್ಣ ಭಟ್ ಅವರಿಗೆ ಧನ್ಯವಾದಗಳು. ಇನ್ನೀಗ ಚಿನ್ಮಯ ಭಟ್ ಕಲ್ಲಡಕ ಇವರಿಂದ ಈಶ್ವರನ ಓಲಗದ ಒಂದು ಪದ್ಯ, ಒಂದು ದಿನ ಕೈಲಾಸ ಧಾಮದೊಳು. ಶ್ರೀ ಮಹಾ ಕೈಲಾಸ ಲೋಕದಿ ಕಾಮಕರ ತಾನು ದಿನ
ಧರಿಸಿ ಜಗದ ಕಾರಣ ಕರ್ತರನು ತಾವು ಮಿಗುಬರೈಸಿ ಅಗಜಲಾಲಿಸು ಲೋಕ ಜೀವರ ಬಗೆಯ ಬಣ್ಣಿಪೆ ನಿಲ್ತು ಚಿತ್ರವು ಜಗದ ಕಾರಣ ಕರ್ತರನು ತಾವು ಮಿಗುಬರೈಸಿ ಮಾನಿಷಾದ ಪ್ರಸಂಗದ ಯಾರಮ್ಮ ನೀನು ಎನ್ನುವ ಸಂವಾದಿ ಪದ್ಯ ಮತ್ತೊಮ್ಮೆ ಚಿನ್ಮಯ ಭಟ್ ಕಲ್ಲಡ್ಕ ಅವರಿಂದ. ಸುಭಗಿ ಸೀತೆಯ ಕಂಡು ಬಳಿಗೈದಿ ಮರುಕದಿಂದ ಭಯ ಮುದ್ರೆಯ ತೋರಿ ಸೀತೆಯ ಕಂಡು ಬಳಿಗೈದಿ ಮರುಕದಿಂದ ಭಯ ಮುದ್ರೆಯೋ ತೋರಿ ಬೆದರದಿರು ನೀನೆನುತ ನುಡಿಸಿದನು ವಿನಯದಿಂದ. ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ಯಾರಮ್ಮನಿ ಘೋರ ಕಾಂತಾರದೊಳಗಿ ಯಾರಮ್ಮನಿ ಘೋರ ಕಾಂತಾರದೊಳಗಿ ಯಾರನ್ನು ನೆನೆದತ್ತು ಕರೆಯುವಿಗೀಗೆ ಯಾರನ್ನು ನೆನೆದತ್ತು ಕರೆಯುವಿಗೀಗೆ ತಾರಕ ಮಂತ್ರವನ್ನಾರುಪದೇಶಿಸಿದರು ಶ್ರೀರಾಮ ತಾರಕ ಮಂತ್ರವನ್ನಾರುಪದೇಶಿಸಿದರು ಈ ರೀತಿ ದೊರೆದಿಲ್ಲಿ ಬೋದವರಾರು ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ನೀ ಘೋರ ಕಾಂತಾರದೊಳಗಿ ಯಾರನ್ನು ನೆನೆದತ್ತು ಕರೆಯುವಿಗೆ ಯಾರಮ್ಮ ನೀನು ಅಮ್ಮ ಯಾರಮ್ಮ ಭಟ್ ಕಲ್ಲಡ್ಕ ಅವರು ಅತ್ಯಂತ ಸೊಗಸಾಗಿ ನಡೆಸಿಕೊಟ್ಟವರಿದ್ದಾರೆ.
ಹನುಮಗಿರಿ ಮೇಳದಲ್ಲಿ ವೃತ್ತಿಪರರಾಗಿ ಅದರಲ್ಲಿ ಬದ್ಧತೆಯನ್ನು ಉಳ್ಳಂಥವರಿಗೆ ತೀರಾ ಅನಿವಾರ್ಯವಾಗಿ ತಮ್ಮ ಮೇಳದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಿರುವುದರಿಂದ ಅವರಿಗೆ ವೇದಿಕೆ ನಿರ್ಗಮಿಸಲಿದ್ದಾರೆ. ಅವರನ್ನು ಬಹಳ ಸಮಾಧಾನ ಮನಸ್ಸಿನ ನಾವೆಲ್ಲ ಬೀಳ್ಕೊಡುತ್ತೇವೆ. ದಿಟವೇ ನಿನ್ನಯ ವಚನ ದಿಟವೇ ನಿನ್ನಯ ವಚನ ದಿಟವೇ ನಿನ್ನಯ ವಚನ ಸೌಮಿತ್ರಿ ಬೇಳು ಹಠ ಕೊಪ್ಪಿದ ರಮಣ ಸೌಮಿತ್ರಿ ಬೇಳು ಹಠ ಕೊಪ್ಪಿದಾನೆ ರಮಣ ಸಾಟೆಯಲ್ಲವಲ್ಲ ನಿಚ್ಚಟ ಶ್ರದ್ಧೆಯುಂದಲಿ ಸಾಟೆಯಲ್ಲವಲ್ಲ ನಿಚ್ಚಾಟ ಶ್ರದ್ಧೆಯುಂದಲಿ ಕಟಿಬದ್ಧನಾದೆಯ ಅಟವಿಗೆ ಒಯ್ವರೆ ಸಾಟೆಯಲ್ಲವಲ್ಲ ನಿಚ್ಚಾಟ ಶ್ರದ್ಧೆಯುಂದಲಿ ಕಟಿಬದ್ಧನಾದೆಯ ಅಟವಿಗೆ ಒಯ್ವರೆ ದಿಟ್ಟವೇ ನಿನ್ನಯ ವಚನ ಸೌಮಿತ್ರಿ ಬೇಳು ಹಠ ಕೊಪ್ಪಿದಾನೆ ರಮಣ ರಮೇಶ್ ಅಣ್ಣ, ತುಂಬ ಸೊಗಸಾಗಿ ಪದ್ಯವನ್ನು ಕಟ್ಟಿಕೊಟ್ಟಿದ್ದೀರಿ, ಸಮಾಧಾನವಾಯಿತು. ಇನ್ನು ಕುಮಾರ ವಿಜಯ ಪ್ರಸಂಗದ ರಮಣೀ ಮನ್ಮಾನಸ ದ್ಯುಮಣಿ ಎಂಬ ವಿದ್ಯವನ್ನು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರವರು ಪ್ರಸ್ತುತಿಗೊಳಿಸಲಿದ್ದಾರೆ. ಮನ್ಮಾನದ ಜಲರು ಅದು ಮಣಿ ಮನ್ಮಾನದ ಜಲರು ಅದು ಮಣಿ
ವಿಮಾಲೆ ಪದ್ಮಗವೇಣಿ ಕರಿಗಮಾನೆ ಮಂಜುಳಗಾನೆ ವಿಮಲೆ ಪದ್ಮಗವೇಣಿ ರಮಣಿ ಮಾನಸ ಜಲರುಹ ದುಮಣಿ ಹೇ ರಮಣಿ ಬರಿದೆ ದುಷ್ಕರ್ಮಿ ಎಂದು ಜರೆದೆ ಬರಿದೆ ದುಷ್ಕರ್ಮಿ ಎಂದು ಜರೆದೆ ಮೇಲೆ ಸಗಿದಿನಿತು ಮರೆದೆ ಯೋಚಿಸದೆ ತನ್ನೋಳೊರೆದೆ ದೋಷಗಳೇನಿರದೆ ಬರಿಯು ಬೇರಿಹುದು ಕೇಳ್ ಕರುಣತೆ ಎಲ್ಲ ಬರಿಯು ಬೇರಿಹುದು ಕೇಳ್ ಕರುಣತೆ ಎಲ್ಲ ನಿನ್ನ ಪೊರೆಯ ಲತ್ನವು ರತ್ನಭರಣೆ ಲೀಗು ಜಸ್ತನಿ ರಮಣಿ ಮಾನಸ ಜಲರುಹ ದ್ಯುಮಣಿ ಹೇ ರಮಣಿ ಯಕ್ಷಗಾನ ವಲಯದಲ್ಲಿ ಒಂದು ಮಾತುಂಟು, ಕುಮಾರ ವಿಜಯ ಪ್ರಸಂಗದ ಪದ್ಯ ಹೇಗೆ ಅಂತ. ನಂದಲಿಕೆ ಮುದ್ದನ ಕವಿರಚ ಅಂತ ಕುಮಾರ ವಿಜಯದ ಪ್ರಸಂಗದ ಪದ್ಯವನ್ನು ನಿರ್ದೋಷವಾಗಿ ಯಾವನೇ ಒಬ್ಬ ಹಾಡುವಲ್ಲಿ ಸಮರ್ಥನಾದನಾದರೆ ಯಕ್ಷಗಾನದ ಯಾವ ಪದ್ಯವನ್ನು ನಿರಾಯಾಸವಾಗಿ ಹಾಡಬಲ್ಲ ಎಂಬುದು ದೋಷವೇನಿದೆ ಅಂತ ಪದ್ಯದಲ್ಲಿ ಬಂದ ಸಾಹಿತ್ಯ. ದೋಷರಹಿತವಾಗಿ ಹಾಡಬೇಕಾದ್ದು ಕ್ರಮ, ಅಥವಾ ದೋಷವಾದರೆ ಆ ದೋಷ ಏನು ಅಂತ ತಿಳ್ಕೊಳ್ಬೇಕಾದ ಇನ್ನೊಂದು ಕ್ರಮ. ಅದನ್ನು ಅತ್ಯಂತ ಸೊಗಸಾದ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಪುಂಡಿಕೈ ಗೋಪಾಲಕೃಷ್ಣ ಭಟ್ರು. ಈಗ ಶಾಲಿನಿ ಅಕ್ಕನಿಗೊಂದು ಚಾಲೆಂಜ್ ಅದು. ಅದೇ ಪ್ರಸಂಗದ ಇನ್ನೊಂದು ಪದ್ಯ ಅವರಿಗೆ ಆಯ್ಕೆಯಾಗಿ ದೊರಕೊಂಡಿದೆ. ಏನಿದು ದುಗುಡ ಪ್ರಿಯ, ಕುಮಾರ ವಿಜಯ ಪ್ರಸಂಗ, ಶಾಲಿನಿ ಹೆಬ್ಬಾರ್ ಅವರಿಂದ ಪ್ರಸ್ತುತಿ. ಬಿಸಜ ಮುಖಿ ಶಚಿ ಗಮಿಸಿಗೆ ಬಿಸಜ ಮುಖಿ ಶಚಿ ಗಮಿಸಿ ಕಾಂತನಂ ಕಂಡೆರಗಿ ಬೆಸಗುಂಡಳಲೆ ಮನೋವಲ್ಲಭನೆ ಬೆಸಗುಂಡಳಲೆ ಮನೋವಲ್ಲಭನೆ ಖೇದವೇ ಕೆಸಗಿರುವೆ ಖೇದವೇ ಕೆಸಗಿರುವೆ ಬಿಡದೆ ಸೂಚಿಸಬೇಕೆನುತ ಖೇದವೇ ಕೆಸಗಿರುವೆ ಬಿಡದೆ ಸೂಚಿಸಬೇಕೆನುತ ಪಾದಯುಗ್ಮಮಂ ಪಿಡಿದೆಂದಳು ಪಾದಯುಗ್ಮಮಂ ಪಿಡಿದೆಂದಳು
ಏನಿದು ದುಗುಡ ಪ್ರಿಯ ಏನಿದು ದುಗುಡ ಪ್ರಿಯ ಏನಿದು ದುಗುಡ ಪ್ರಿಯ ನಿರ್ಜರ ರಾಯ ಏನಿದು ದುಗುಡ ಪ್ರಿಯ ಏನು ದುಗುಡವಿದು ಸಿರು ತನ್ನೊಡನ ಸಿರಿ ಕಂದಿದೆ ಏನು ದುಗುಡವಿದು ಸಿರು ತನ್ನೊಡನ ಸಿರಿ ಕಂದಿದೆ ಅನುಮಾನವನು ಬಿಡು ಬಿಡುಗುಣಾಂಬುಧಿ ಕಣೆಧೂ ಚಟಿಯಾಣೆ ಸತ್ಯವ ಅನುಮಾನವನು ಬಿಡು ಬಿಡುಗುಣಾಂಬುಧಿ ಕಣೆಧೂ ಚಟಿಯಾಣೆ ಸತ್ಯವ ದುರುಳರ ಭಯವೇ ಬೇಡು ದುರುಳರ ಭಯವೇ ಬೇಡು ಅಲ್ಲದಡೆಮ್ಮ ಸುಧರ ಭೇದವೇ ಕೃಪಾಡು ಅಲ್ಲದಡೆಮ್ಮ ಸುರರ ಭೇದವೇ ಕೃಪಾಳು ಒರೆದನೆ ಕೃತ್ರಿಮವನಾರದ ಜರೆದನೆ ಕರಿಗೊರಳ ದಯವನು ತೊರೆದನೆ ಶ್ರೀಹರಿಯು ಶರಣರ ಮರೆದನೆ ಒರೆದನೆ ಕೃತ್ರಿಮವನಾರದ ಜರೆದನೆ ಕರಿಗೊರಳ ದಯವನು ತೊರೆದನೆ ಶ್ರೀಹರಿಯು ಶರಣರ ಮರೆದನೆ ಬೇರಿಹುದೆ ಕಪಟಗಳರಿಗೆ ನೆಲೆ ಪ್ರಾಣೇಶ ನೀತರದಿ ದುಃಖಿ ಬರೇನ ಕಡವಿದನರು ಹದಿರ ಬಿಡ ಬಿಡಲು ಪಗಯುಗ ಕೆರಗುವೆನು ಪೇಟರುಣದಿಂದ ನೀಯೇ ಏನಿದು ದುಗುಡ ಪ್ರಿಯ ನಿರ್ಜರ ರಾಯ ಏನಿದು ದುಗುಡ ಪ್ರಿಯ ಏನು ದುಗುಡ ಬಿಡುಸಿರು ತನ್ನೊಡನ ನದಿ ಸಿರಿ ಕಂದಿದೆ ಕನುಮಾನವನು ಬಿಡು ಬಿಡು ಗುಣ ಆಣೆ ದುರ್ಜಡೆಯಾಣೆ ಸತ್ಯವ ಏನಿದು ದುಗುಡ ಪ್ರಿಯ ಗಿರೀಶ್ ಗಿನಿಲ್ಕೋಡಿಯವರು ಆಗೊಂದು ಮಾತು ಹೇಳಿದ್ದಾರೆ. ಲೀಲಕ್ಕನವರ ಪದ್ಯದ ದಾರಿಯನ್ನು ಹಿಡ್ಕೊಂಡು ತನ್ನನ್ನು ತಾನದಲ್ಲಿ ತೊಡಗಿಸಿಕೊಂಡು ಹಾಗಿರಬೇಕು ಅಂತ ಒಂದು ಅಕ್ಷ ಇದ್ದವರು ಶಾಲಿನಿ ಅಕ್ಕ ಅಂತ.
ಆ ದಾರಿಯಲ್ಲಿ ಅವರು ಸಾಗುತ್ತಿದ್ದರೆ ಒಳ್ಳೆ ಪ್ರಯತ್ನಶೀಲರಾಗಿದ್ದಾರೆ ಅಂತ ಅವರ ಹಾಡಿನ ಮೂಲಕವಾಗಿ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಿಧಾನದಿಂದಲೂ ಡಬ್ಬಲ್ನಲ್ಲಿ ಅದನ್ನು ಹೇಳಬೇಕು ಅಂತಾರೆ ತುಂಬ ಕಷ್ಟ ಉಂಟು ಆ ಪದ್ಯ. ನಿರ್ಬಿಡೆಯಿಂದ ಅದನ್ನು ಹೇಳಿದ್ದಾರೆ ಅಂತ ಒಂದು ಸಮಾಧಾನ ನಮಗೆ ಖಂಡಿತವಾಗಿ ಉಂಟು. ಇಂಥ ರಾಗದಲ್ಲಿ ಹೇಳಿದ್ದಾರೆ ಅಂತ ಹೇಳುವಷ್ಟು ತಜ್ಞತೆ ನನಗಿಲ್ಲ. ನಿರೂಪಕನಾದವನಿಗೆ ರಾಗ, ತಾಳ ಮತ್ತು ಮಟ್ಟಿನ ಕುರಿತಾಗಿ ಸ್ಪಷ್ಟತೆ ಇಲ್ಲದನ್ನು ಹೀಗೆ ಅಂತ ತಾನು ಹೇಳಕೂಡದು, ಮತ್ತಷ್ಟೊಂದು ಅವಶ್ಯವೂ ಅಲ್ಲ. ಲೋಕಕ್ಕೊಂದು ಮಾತುಂಟು, ನಮಗೆ ಉತ್ತರ ಗೊತ್ತಿಲ್ಲ ಇದು ನಾವು ಪ್ರಶ್ನೆ ಕೇಳಲಿಕ್ಕೆ ಹೋಗಬಾರ್ದು. ಪ್ರಶ್ನೆ ಕೇಳಿದ ಅವನಿಗೆ ಉತ್ತರ ಗೊತ್ತಬೇಕು, ಇಲ್ಲ ನಾವು ಕೇಳಿದ್ರೆ ಉತ್ತರ ಇರುವುದಿಲ್ಲ. ಹಾಗೆ ಆ ಕುರಿತಾಗಿ ನನಗೆ ತಜ್ಞತೆ ಇಲ್ಲದ್ದರಿಂದ ರಾಗದ ಕುರಿತು ತಾಳದ ಕುರಿತು ನಾನು ಆಡುವುದಕ್ಕೆ ಹೊರಡುವವನಲ್ಲ. ಅಂತೂ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಎನ್ನುವುದನ್ನು ತುಂಬ ಸಮಾಧಾನಕರವಾದಂಥ ವಿಷಯ. ಇನ್ನು ಮುಂದಿನ ಪದ್ಯ ಭಕ್ತಿರಸ ಪ್ರಧಾನವಾದಂತಹ ಪದ್ಯದಲ್ಲಿ ಒಂದು ವಾನರ ಅಧಿಪ ನೀ ಕೇಳೆನ್ನ ಮಾತ ಪುತ್ತೂರು ರಮೇಶಣ್ಣ. ವಾನರಾಧಿಪನೇ ಕೇಳೆನ್ನ ಮಾತ ದಾನವರುಗಳ ದುಷ್ಟರ ತಲೆದರಿದು ಚೋಣಿ ಭಾರವ ಇಳುವುದೆಂಬ ಬಿರುದು ವಾನರರಧಿಪ ಬಹಳ ಸೊಗಸಾಗಿ ಹೇಳಿದ್ದೀರಿ ರಮೇಶಣ್ಣ. ಇನ್ನು ಮತ್ತೆ ಶಾಲಿನಿ ಹೆಬ್ಬಾರವರಿಗೆ ಆಯ್ಕೆ ಸುಧನ್ವ ಕಾಳಗದ ಪದ್ಯ ಇರಬೇಕು. ಕಂಡು ಪುಳಕೋತ್ಸವದ ಹರುಷದಿ ಅಥವಾ ಕಂಡು ಪುಳಕೋತ್ಸವದಿ. ಕಂಡು ಪುಳಕೋತ್ಸವದ ಹರುಷದಿ ದಿಂಡಿಗೆಡೆ ದೂರೆ ರಮಿಸಿ ದಿಂಡಿಗೆಡೆ ದೂರೆ ರಮಿಸಿ ತನ್ನಯ ಗಂಡು ತನಗಿದು ಸಾಕು ತಾ ಕೈಕೊಂಡ ಕೆಲಸದ ತನ್ನಯ ಗಂಡು ತನಗಿದು ಸಾಕು ಸಾಕು ತಾ ಕೈಕೊಂಡ ಕೆಲಸದ ಕಂಡು ಪುಳಕೋತ್ಸವದ ಹರುಷದಿ ಚಂಪಗಾವತಿಯ ಮಣ್ಣಿನಲ್ಲಿ ಕೃಷ್ಣ ದರ್ಶನವಾದಂತಹ ಕಾಲಕ್ಕೆ ತನ್ನ ಬದುಕು ಸಾರ್ಥಕವಾಯಿತು ಎನ್ನುವಂತೆ ಉತ್ಸಾಹಿತನಾಗಿ ಹೇಳುವುದಂಥ ಸುಧನ್ವನ ಕುರಿತಾಗಿರುವಂತಹ ಪದ್ಯ. ಶಾಲಿನಕ್ಕ ತುಂಬ ಚೆನ್ನಾಗಿ ಅದನ್ನು ಕಟ್ಟಿಕೊಟ್ಟವರಿದ್ದಾರೆ. ಇದೀಗ ಗೋಪಣ್ಣನ ಸರದಿ
ಭಕ್ತಿರಸ ಪ್ರಧಾನವಾದಂಥ ಪದ್ಯಗಳಲ್ಲಿ ಒಂದು ಕಂಡನು ವಿಶ್ವರೂಪವ ಪದ್ಮನು. ವಿಶ್ವರೂಪವ ಪದ್ಮ ವಿಶ್ವರೂಪವ ಪದ್ಮನು ಕಂಡನು ಕಂಡನು ವಿಶ್ವ ನಾಯಕನ ನೆಲೆಗೊಂಡಿರುವಾದಿ ಮಾಯಕನ ನೆಲೆಗೊಂಡಿರುವಾದಿ ಮಾಯಕನ ಅಂಡ ನಿಧಿಯ ದೇವ ಕಂಡ ವಂದಿತ ಸುಬ್ರಜನಂದ ಮೂರುತಿಯ ಬ್ರಹ್ಮಾಂಡ ಬಾಲಕನ ಲಗಿರಿಗಳು ದಿವ್ಯ ಪದದಿ ಕುಲಗಿರಿಗಳು ದಿವ್ಯ ಪದದಿ ಸತ್ವಿಧರಿ ಸುತ್ತು ನೆಲತೆ ದಿಗ್ಗಜಗಳು ಸತ್ವಿಧರಿ ಕೂಡಿ ಜಲಜಾಕಾರಂಗಳು ಮುದದಿ ಕೂಡಿ ಜಲಜಾಕಾರಂಗಳು ಮುದದಿ ಓಹೋ ಚೆಲುವ ಮೂರ್ತಿಯ ಜಂಗೆಯಲಿ ಕಾಶಿ ಜಾನೂರ ವಿಶ್ವರೂಪವ ಪದ್ಮನು ಕಂಡನು
ಭಕ್ತಿರಸ ಪ್ರಧಾನವಾದ ಪದ್ಯದಲ್ಲಿ ವಾಲಿವಧೆ ಪ್ರಸಂಗದ ಒಂದು ಪದ್ಯ, ಕರುಣವಿದ್ದರೆ ಸಾಕು. 3 ಜನರು ಅದನ್ನು ಪ್ರಸ್ತುತಿಪಡಿಸಲಿದ್ದಾರೆ. ಕರುಣ ವಿದ್ದರೆ ಸಾಕು, ಕರುಣವಿದ್ದರೆ ಸಾಕು. ಕರುಣವಿದ್ದರೆ ಸಾಕು, ಪಾದಾಬ್ಜದ ಕರುಣವಿದ್ದರೆ ಸಾಕು, ಪಾದಾಬ್ಜದ ಕರುಣವಿದ್ದರೆ ಸಾಕು. ಭೂತ ಪಂಚಕ ದೇಹ ಏತಕಿಷ್ಟರ ಮೋಹ, ಭೂತ ಪಂಚಕ ದೇಹ ಏತಕಿಷ್ಟರ ಮೋಹ, ಚೇತನಾತ್ಮಕ ನಿಮ್ಮ ನೀತಿ ಪದಾಂಬುಜದ ಕರುಣವಿದ್ದರೆ ಸಾಕು. ಭೂತ ಪಂಚಕ ದೇಹ ಏತಕಿಷ್ಟರ ಮೋಹ, ಚೇತನಾತ್ಮಕ ನಿಮ್ಮ ನೀತಿ ಪದಾರ್ಥದ ತಂದೆ ತಾಯಿಗಳು ಎಂಬುದೊಂದು ಸಪ್ತ ವಿಚಾರ, ತಂದೆ ತಾಯಿಗಳು ಎಂಬುದೊಂದು ಸಪ್ತ ವಿಚಾರ ಎಂದು ನಿನ್ನ ಪಾದಾರವಿಂದದ ಪೂಜಿಸುವಂಥ ಎಂದು ನಿನ್ನ ಪಾದಾರವಿಂದವ ಪೂಜಿಸುವಂಥ ಮೂರು ದಿನದ ಈ ಸಂಸಾರ ಶಾಶ್ವತವಲ್ಲ, ಮೂರು ದಿನದ ಈ ಸಂಸಾರ ಶಾಶ್ವತವಲ್ಲ. ಘೋರ ದುಃಖಗಳ ಸಂಹಾರ ಮಾಡುವುದೊಂದು, ಘೋರ ದುಃಖಗಳ ಸಂಹಾರ ಮಾಡುವುದೊಂದು, 3 ದಿನದ ಈ ಸಂಸಾರ ಶಾಶ್ವತವಲ್ಲ, ಘೋರ ದುಃಖಗಳ ಸಂಹಾರ ಮಾಡುವುದೊಂದು, ಕರುಣವಿದ್ದರೆ ಸಾಕು.
ದಿನದ ಈ ಸಂಸಾರ ಶಾಶ್ವತವಲ್ಲ, ಘೋರ ಪಾಪಗಳ ಸಂಹಾರ ಮಾಡುವುದೊಂದು ಕರುಣವಿದ್ದರೆ ಸಾಕು. ನಿನ್ನ ಪಾದದ ಕರುಣವಿದ್ದರೆ ಸಾಕು, ನಿನ್ನ ಪಾದದ ಕರುಣವಿದ್ದರೆ ಸಾಕು. ಕರುಣವಿದ್ದರೆ ಸಾಕು ಎನ್ನುವ ಪದ್ಯ ಬಹಳ ಶುದ್ಧವಾಗಿ ಮೂಡಿಬಂದಿದೆ, ಅಥವಾ ಆ ರೀತಿಯವರು ಕಾಣಿಸಿಕೊಟ್ಟಿದ್ದಾರೆ. ಸಂವಾದಿ ಪದ್ಯಗಳು, ಪೀಠಿಕೆ ಪದ್ಯ, ಭಕ್ತಿರಸದ ಪದ್ಯಗಳ ಒಂದು ಹಂತ ಎಲ್ಲ ಕೊನೆಗೊಂಡಿದೆ. ಕೆಲವು ನಿಧಾನಗತಿ ಆದರೆ ಒಂದು ಏರು ಪದ್ಯದಲ್ಲಿ ಎಲ್ಲರಲ್ಲೊಂದು ಬಿಸಿ ಏರಿಸಬೇಕಂತ ಒಂದು ಅವಶ್ಯಕತೆ ಈ ಕಾಲಕ್ಕಿದೆ. ಏರು ಪದ್ಯಗಳ ಒಂದು ಸುತ್ತು ಆಯ್ಕೆ ಹಾಡುಗಾರರಿಗೆ ಬಿಟ್ಟಿದೆ. ಶಾಲಿನಿ ಹೆಬ್ಬಾರರಿಂದ ಆರಂಭವಾಗಲಿದೆ. ಆರಂಭಗೊಂಡದ್ದನ್ನು ಅರ್ಧದಲ್ಲಕ್ಕೆ ಬಿಡುವ ಯೋಚನೆ ಶಾಲಿನಿಯಕ್ಕನಿಗೆ ಖಂಡಿತ ಇಲ್ಲ. ಎರಡು ಪದ್ಯ ಯಾವನಿಗೆ ಒಬ್ಬನಿಗೆ ಕಟ್ಟರೆ ಸಾಕಾಗುವುದಿಲ್ಲ, ಎರಡೆರಡು ಪಾತ್ರಕ್ಕೆ ಸಂಬಂಧಿಯಾಗಿ ಕೊಡುವುದು. ಇಬ್ಬರನ್ನು ಕುಣಿಸಿದ್ರೆ ಸೊಗಸಿರುವುದಿಲ್ಲ, ಒಬ್ಬರನ್ನು ಕುಣಿಸಿ ನಿಲ್ಲಿಸಿದ್ರೆ. ಅದಕ್ಕೆ ವಾಲಿಯನ್ನು ಕುಣಿಸಿಯವರು ಸುಗ್ರೀವನನ್ನು ಕುಣಿಸಿಯೇ ನಿಲ್ಲಿಸಿದ್ದಾರೆ. ಪ್ರಾಯಶಃ ಅದು ಸೊಗಸಾದಂಥ ನಡೆ. ಬಹುಶಃ ರಂಗದಲ್ಲಿ ಭಾಗವತನಾದವನು ಅದನ್ನು ಚೆನ್ನಾಗಿ ತಿಳ್ಕೊಂಡು ಆತನಾಗಿ ನಡೆಯಬೇಕು ಅನ್ನುವುದೇ ಸರಿಯಾದ್ದು. ಪೂರಕರಾಗಿ ಗಿರೀಶರು ಹಾಗೂ ಅವರು ಕಡಂಬಳಿತ ಯಾರು ಚೆನ್ನಾಗಿ ಅನುಕೂಲ ಒದಗಿಸಿಕೊಟ್ಟಿದ್ದಾರೆ ಎನ್ನುವುದು ಅಷ್ಟೇ ಸಂತೋಷವಾದಂಥ ವಿಷಯ. ಮುಂದಿನ ಪದ್ಯ ಕರ್ಣಾರ್ಜುನ ಕಾಳಗದಲ್ಲಿ ರಮೇಶ್ ಅಣ್ಣನಿಂದ.
ಅಣ್ಣ, ಬಹಳ ಚಂದವಾಗಿ ಕಟ್ಟಿಕೊಟ್ಟಿದ್ದೀರಿ. ಕರ್ಣಾರ್ಜುನ ಕಾಲದಲ್ಲಿ ಕರ್ಣ ಎದುರು ವೇಷ ಆಗ್ತದೆ, ಅರ್ಜುನ ಪೀಠಿಕೆ ವೇಷ. ಎರಡು ಒಂದೇ ರೀತಿ ಅಲ್ಲ ಎನ್ನುವಂಥದ್ದು ತಿಳುವಳಿಕೆ ಬಲ್ಲಿದರಲ್ಲಿ ಉಂಟು. ವ್ಯತ್ಯಾಸಗಳಿವೆ. ಯಾವ ಪದ್ಯಕ್ಕೆ ಯಾವ ಪಾತ್ರಧಾರಿಯ ನಡತೆ ಹೇಗೋ ಅವರಿಗೆ ಕೊಡಬೇಕಾದಂಥ ಪದ್ಯ ಹೇಗೆ, ಅದು ಎರಡನ್ನು ಸರಿಯಾಗಿ ಬಲ್ಲವರಾಗಿ ಅಷ್ಟು ಅಚ್ಚುಕಟ್ಟಾಗಿ ಕೊಟ್ಟವರಿದ್ದಾರೆ. ಹೌದು ಅನ್ನುವಂಥ ತಿಳುವಳಿಕೆಯನ್ನು ಮುರಾರಿ ಕಡಂಬಳಿತಾರು ಹಾಗೂ ಪುಂಡಿಕಾಯಿ ಅವರು ಸಮರ್ಥವಾಗಿ ಬಲ್ಲವರು. ನನ್ನ ಮತಿಯ ಮಿತಿಯನ್ನು ನಾನು ಆಡಿದ್ದೇನೆ. ಇನ್ನೀಗ ಗಜಗೌರಿ ವೃತ್ತಕ್ಕೆ ಸಂಬಂಧಿಯಾದಂತಹ ಪದ್ಯ ಪುಂಡಿಕಾಯಿಯವರಿಂದ. ಕಣ್ಣೀರು ಕ್ಷಿತಿಗೆ ಬೀಳಲು ಪಾತ ಕಿರಿಗಣ್ಣನಂತೆ ಕೋಪಿತನಾಗುತ್ತಿದ್ದೆಂದರು. ಗಜಗೌರಿ ವೃತ್ತಕ್ಕೆ ಸಂಬಂಧಿತವಾದಂತಹ ಪದ್ಯ ಅಭಿಮನ್ಯುನಷ್ಟು ಹಂತಕಾರಿತನ ಅಲ್ಲದಿದ್ದರೂ ಕೂಡ ಅಮ್ಮನ ಅಪೇಕ್ಷೆಯನ್ನು ನೆರವೇರಿಸೋಕೆ ಅರ್ಜುನ ಹಂತ ಹಂತದಿಂದ ಉತ್ಸಾಹಿತನಾಗಿ ತೊಡಗುವಂತಹ ಪದ್ಯ. ಗೋಪಾಲಕೃಷ್ಣ ಭಾಗವತರು ಹಾಗೆ ಒಂದು ಪದ್ಯದಿಂದ ಒಂದು ಪದ್ಯಕ್ಕೆ ಅರ್ಜುನ ಉತ್ಸಾಹವನ್ನು ಅತ್ಯಂತ ಸ್ಪಷ್ಟವಾಗಿ, ಬಹುಶಃ ರಂಗದಲ್ಲಿ ಹೌದು ಅಂತಾದರೆ ಪಾತ್ರಧಾರಿಯ ಕಾಲು ನೆಲದಲ್ಲಿ ನಿಲ್ಲಾರದು ಅಂತಹ ಉತ್ಸಾಹವಾದಂಥ ಪದ್ಯ. ಅದಕ್ಕೆ ಪೂರಕವಾದಂಥ ಚಂಡೆ ಪದ್ಯಗಳೊಂದಿಗೆ ಸೊಗಸಾಗಿ ಮೇಳಿಸಿದೆವು. ಇನ್ನು ಅಭಿಮನ್ಯು ಕಾಲಕ್ಕೆ ಸಂಬಂಧಿತವಾದ ಪದ್ಯ, ಮೂವರು ಒಂದೊಂದು ಪದ್ಯವನ್ನು ಹಾಡುವ ಮೂಲಕವಾಗಿ ನಡೆಸಿಕೊಡಬೇಕಾಗಿ ವಿನಂತಿ. ಇಂತು ಚಿಂತಿಸುವುದನರಿದ ಅಭಿಮನ್ಯು ಮಹಾಂತ ಪರಾಕ್ರಮತಿ ಪಂತದಿ ಮುಂಗೈ ಸರಮಣಿಸರಿಸುತ್ತ ಪಂತದಿ ವಿಧವ್ಯಂಗ
ದ್ವಿಪದಿಗಳು ಕುಂಭಕರ್ಣ ಕಾಳಗಕ್ಕೆ ಸಂಬಂಧಿಸಿದ್ದು ಗೋಪಣ್ಣ ಹಾಗೂ ಶಾಲಿನಿ ಹೆಬ್ಬಾರವರು, ರಮೇಶ್ ಭಟ್ ಇವರು ಪ್ರಸ್ತುತಿಗೊಳಿಸಬೇಕಾಗಿ ಬೇಡಿಕೆ. ಸಣ್ಣ ಅಕ್ಕಿಯನ್ನ ಸೇಮಗೆ ಕಡುಬುತ್ತವ ಸಣ್ಣ ಅಕ್ಕಿಯನ್ನ ಸೇಮಗೆ ಕಡುಬುಗುತ್ತವ ಹೋಳಿಗೆಯ ಅತಿರಥವ ಎಣ್ಣೆ ಹೋಳಿಗೆಯ ಅತಿರಥವ ಸುಖಿನುಂಡೆ ಲಡ್ಡುಗೆಯ ಪೆರಡಿ ಪಾಯಸವ ಸುಖಿನುಂಡೆ ಲಡ್ಡುಗೆಯ ಪೆರಡಿ ಪಾಯಸವ ಸಕಲ ಶಾಲ್ಯನ್ನ ಹೊಸ ಮಾಂಸ ರಾಶಿಗಳ ತುಪ್ಪದಲ್ಲಿ ಹುರಿದ ತಾಳಿಲವ ತಂಬುಲವ ತುಪ್ಪದಲ್ಲಿ ಹುರಿದ ತಾಳಿಲವ ತಂಬುಳಿಯ ಅಪ್ಪ ಕಜ್ಜಾಯ ಬಾಳುಕವ ಸಂಡಿಗೆಯ ಅಪ್ಪ ಕಜ್ಜಾಯ ಬಾಳುಗವ ಸಂಡಿಗೆಯ ಅದರಿಂದ ತೃಪ್ತಿಯಾಗದ ಕುಂಭಕರ್ಣ ಅದರಿಂದ ತೃಪ್ತಿಯಾಗದ ಕುಂಭಕರ್ಣ ಮುದಿಯಾನೆ ಕುರಿ ಕೋಣಗಳ ತಿಂದ ಪೂರ್ಣ ಮುದಿಯಾನೆ ಕುರಿ ಕೋಣಗಳ ತಿಂದ ಪೂರ್ಣ ಕದನ ಜಗದ ವಿಧದ ಕುದುರೆಗಳ ತಿಂದ ಕದನ ಕೊದಗದ ಕುದುರೆಗಳ ತಿಂದ ಬದಲು ಸಂತೆಮ್ಮೆ ಸಾವಿರದ ನೂರೊಂದ ಬದಲು ಸಂತೆಮ್ಮೆ ಸಾವಿರದ ನೂರೊಂದ ಶ್ವಾನವೊಂದುಳಿದು ಶ್ವಾನವೊಂದುಳಿದು ದನ ಕರು ಹಂದಿಗಳನ್ನು
ಶ್ವಾನವಂದುಳಿದು ದನ ಕರು ಹಂದಿಗಳನ್ನು ದಾನವರು ತಂದಿದ್ದ ಎಲ್ಲ ನುಂಗಿದನು. ಕತ್ತೆಗಳ ಕೊಂದು ತಂದಿದ್ದರೈನೂರ ಕತ್ತೆಗಳ ಕೊಂದು ತಂದಿತ್ತರ 500. ಮತ್ತೆ ಹಲ್ಲಿ ಒಣಗಲಿದೆ ಹೇಳಿದರು ದೂರ ಪ್ರಾಯಶಃ ಈ ತೆರನಂಥ ದ್ವಿಪದಿ ಪದ್ಯಗಳು ರಂಗದಲ್ಲಿ ಇತ್ತೀಚೆಗೆ ತೀರಾ ಕಡಿಮೆಯಾಗಿದೆ ಬಳಕೆ. ಕೇಳಿದ ನಾವು ತುಂಬ ಸಂತೋಷವನ್ನು ಪಟ್ಟವರೇ ಇದ್ದೇವೆ. 3 ಸೊಗಸಾಗಿ ಅದನ್ನು ನಿರ್ವಹಿಸಿದ್ದಾರೆ ಎನ್ನುವ ಸಮಾಧಾನ. ಇನ್ನು ಭಾಮಿನಿ ಮತ್ತು ವಾರ್ಧಿಕ ಅಥವಾ ವಾರ್ಧಿಕ್ಯ ಪದ್ಯಗಳ ಸಮಯ. ರಮೇಶ್ ಅಣ್ಣನಿಂದ ಇತಿಯಾ ರಾಕ್ಷಸಿ ಭೀಕರಾಕೃತಿಯಳು ಭೀಕರಾಕೃತಿಯಳು ಮಂದಿರ್ತಾಡ ಪೃಥ್ವಿ ತಗ್ಗಿತು ಪರ್ವತಗಳು ದುರಲು 4 ದೆಸೆಗಳಂಜುತ್ತಲೇ ಅತಿ ಬೇಗಂ ರಘುವೀರ ಚಾಪ ಶರಮಂ ಪಿಡಿಯಲ್ಕೆ ಕಂಡಾಗಲು ಮಿಥಿಲೇಂದ್ರ ಕುಲಜಾತೆ ಅಂಜಿ ಬಳಿಕಂ ತಾಕಾಂತಗಿಂತೆಂದಳು. ಅಷ್ಟೇ ಕ್ಲಿಷ್ಟವೂ ಆಗಿದೆ. ಸುಲಲಿತವಾಗಿ ಪ್ರಸ್ತುತಿಗೊಳಿಸಿರುವ ರಮೇಶ್ ಅಣ್ಣ. ಇನ್ನೀಗ ಶಾಲಿನಿ ಹೆಬ್ಬಾರರಿಂದ ಬಹುಶಃ ದಕ್ಷಾಧ್ವರದಿರಬೇಕು. ಆ ಮಹಾದ್ವರದೆಡೆಗೆ ಆ ಮಹಾದ್ವರದೆಡೆಗೆ ಭುವನ ಸ್ತೋಮ ಬಂದಿದೆ ಬಂದು ಆ ಮಹಾದ್ವರದೆಡೆಗೆ ಭುವನ ಸ್ತೋಮ ವಂದಿದೆ ಬಂದು ಬಂಧು ಸ್ತೋಮ ತಾಯಿ ತಂದೆಯರ ಕಾಣುತ್ತ ಕಾಣದಂದದಲ್ಲಿ ಬಂಧು ಸ್ತೋಮ ತಾಯಿ ತಂದೆಯರ ಕಾಣುತ್ತ ಕಾಣದಂದದಲ್ಲಿ ಕೋಮಲೆಯ ಏನೆಂದು ನುಡಿಸದೆ ಕೋಮಲೆಯ ಏನೆಂದು ನುಡಿಸದೆ ತಾಮುದದಿ ಕುಳ್ಳಿರಲು ಸತಿ ಚಿಂತಾಮಹೋದಧಿಯೊಳಗೆ ಮುಳುಗಿದಳಧಿಕ ಬೆರಗಿನಲಿ ಸತಿ ಚಿಂತಾಮಹೋದಧಿಯೊಳಗೆ ಮುಳುಗಿದಳಧಿಕ ಬೆರಗಿನಲಿ ಮುಳುಗಿದಳಧಿಕ ಬೆರಗಿನಲಿ ಆ ಮಹಾದ್ವರದೆಡೆಗೆ ಭುವನ ಸ್ತೋಮ ಬಂದಿದೆ ಬಂದು
ದಾಕ್ಷಾಯಿಣಿಯ ಮನೋತುಮಲವನ್ನು ಹಾಡಿನ ಮೂಲಕವಾಗಿ ಪ್ರಕಟಿಸಿದೆ. ಪಾತ್ರಧಾರಿಗೆ ಕೂಡ ಭಾವನೆ ಸ್ಫುರಿಸುವುದಕ್ಕೆ ಕಾರಣವಾಗ್ತದೆ, ಅನುಕೂಲವಾಗ್ತದೆ. ನಿಧಾನವಾಗಿ ತನ್ನ ತಂದೆಯ ಮನೆಯಲ್ಲಿ ಆಗುತ್ತಿರುವಂಥ ಎಲ್ಲ ಪ್ರಕರಣದಿಂದ ಮನನೊಂದಂತಹ ಗೌರಿಯು ತಾನು ಯಾವ ರೀತಿ ಚಿತ್ರಿಸ್ತಾಳೆ ಅನ್ನುವುದನ್ನು ಅತ್ಯಂತ ಯೋಗ್ಯವಾಗಿ ಕಟ್ಟಿಕೊಟ್ಟವರಿದ್ದಾರೆ. ನಿನಗೆ ಆಯ್ಕೆಯ ಪದ್ಯದಲ್ಲಿ ಪುಂಡಿಕಾಯಿ ಭಾಗವತರಿಂದ ಓಹೋ ನಿನೇತಕ್ಕೆ ಚಿಂತಿವೆ ಮನದಿ, ಓಹೋ ನೀನೇ ತಗೆ ಚಿಂತಿವೆ ಮನದಿ, ಓಹೋ ನೀನೇ ತಗೆ ಚಿಂತಿವೆ ಮನದಿ, ಬಿಡು ಸದ್ಗುಣವನದಿ, ಓಹೋ ನೀನೇ ತಗೆ ಚಿಂತಿವೆ ಮನದಿ, ಧರಣಿ ನೀರೇಳರೊಳಿರಲ ಸತಿಯ ಕರುಣಿಪುದಲು ಮತಿಯ ತರುವೆ ಆಧರಿಸುತ್ತ ಸೂಕ್ಷ್ಮಾಕೃತಿಯ ಇದು ಹರ ಅಲ್ಲರಸಿ ಸರಸಿ ನದಿ ಸರಿದೆಯೊಳಲ್ಲ, ಓಹೋ ನೀನೇ ತಗೆ ಚಿಂತಿವೆ ಮನದಿ. ಇನ್ನೀಗ ಪ್ರಶಾಂತಣ್ಣನ ಅಪೇಕ್ಷಿತ ಒಂದು ಪದ್ಯ ಕೃಷ್ಣಾರ್ಜುನಗಾಳಗದ್ದು ಹೋಯಿತು ಹೊತ್ತು ಭಾವ ಎನ್ನುವುದನ್ನು ಮೂವರೂ ಪ್ರಸ್ತುತಿಪಡಿಸಬೇಕು ಅಂತ ಕರ್ತೃವಿನ ಅಪೇಕ್ಷೆ. ವೀರವರ್ಧನ ಶಕ್ತಿಯು ಪರೀಕ್ಷಿಸಿ ಮುಂದೆ ಭಾರತ ಹವ ಮಲ್ಲನಹನೆಂದು ನಿಶ್ಚಯಿಸಿ ಭೂರಿ ಸಂತೋಷದೊಳ್ ಇರಲಾದು ದಸ್ತಮಯ ಸಮಯವೆಂದು ಭೂರಿ ಸಂತೋಷದ ಮುರಹರೋ ಇರಲಾದು ದಸ್ತಮಯ ಸಮಯವೆಂದು ಘೋರ ದೃಶ್ಯ ಕರ್ಣ ಕೌಶಲದ ಶಕ್ತಿಯು ಘೋರ
ತಂಟಾನೆ ದಿವಸದವಧಿ ಇಲ್ಲಿಗೆ ಸಂದು ಹೋಯಿತು. ಆಯಿ ತಿಂತಾನೆ ದಿನದವಧಿ ಇಲ್ಲಿಗೆ ಸಂದು ಹೋಯಿತು. ಆಯಿತೆಂಟನೇ ದಿವಸದವಧಿ ಇಲ್ಲಿಗೆ ಸಂದು ಹೋಯಿತು. ಹೋಯಿತು ಹೊತ್ತು ನೋಡು ಬಾವಯ್ಯ. ಆಯಿತೆಂಟನೇ ದಿವಸದವಧಿ ಇಲ್ಲಿಗೆ ಸಂದು ಹೋಯಿತು ಹೊತ್ತು ನೋಡು ಭಾವಯ್ಯ. ಆಯಿತೆಂಟನೇ ದಿವಸದವಧಿ ಇಲ್ಲಿಗೆ ಸಂದು ಹೋಯಿತು. ಅದು ಮಾತ್ರ ಪಶ್ಚಿಮ ಮುದಿಗಿಳಿದನು. ಅದು ಮಾತ್ರ ಪಶ್ಚಿಮ ಮುದಿಗಿಳಿದನು ಭಾವಯ್ಯ. ನೀನು ಆಡಿದ ಭಾಷೆ ಬಂದೆಯಾದುದು. ನೀನಾಡಿದ ಭಾಷೆ ಬಂಜೆಯಾದುದು. ತಡವ್ಯಾಕೆ ಪದುಮಾಕ ಪಶ್ಚಿಮ ಮುದಿಗಿಳಿದನು. ನೀನಾಡಿದ ಭಾಷೆ ಬಂಜೆಯಾದುದು. ತಡವ್ಯಾಕೆ ಬೇಗದಿ ಯಜ್ಞಕೊಂಡವನು. ಬೇಗದಿ ಯಜ್ಞ ಕುಂಡವನು. ಮಾಡುವ ಕಾಲ ಒದಗಿದೆ ನೋಡುವುದೇನೋ. ದಾಕ್ಷಿಣ್ಯವಿಲ್ಲದೆ ಎನ್ನ ಓದಗಿ ಪುದೆನಲು ಉಸುರಿದನು. ತಡವ್ಯಾಕೆ ಬೇಗದಿ ಯಜ್ಞಕೊಂಡವನು. ಮಾಡುವ ಕಾಲ ಒದಗಿದು ನೋಡುವುದೇನು. ದಾಕ್ಷಿಣ್ಯವಿಲ್ಲದೆ ಆಳ್ಪುದೆನಲೆಲ್ಲರೂ. ಹೋಯಿತು ಹೊತ್ತು ನೋಡು ಭಾವಯ್ಯ. ಆಯಿತೆಂಟನೇ ದಿನದವಧಿ ಇಲ್ಲಿಗೆ ಸಂದು ಹೋಯಿತು. ಆಯಿತೆಂಟನೇ ದಿವಸದವಧಿ ಇಲ್ಲಿಗೆ ಸಂದು ಹೋಯಿತು. ಹೊತ್ತು ನೋಡು ಬಾಬಯ್ಯ. ಭಾವಯ್ಯ ಭಾವಯ್ಯ. ನಿಜವಾಗಿ ಯಾವ ಅರ್ಜುನನಿಗಾದರೂ ಉತ್ಸಾಹ ಆಗಬೇಕು. ಕೇಳುಗರಿಗೆ ಎಷ್ಟು ಉತ್ಸಾಹವಾಗಿದೆ. ಪ್ರಸಂಗದ ಪದ್ಯವನ್ನು ಪ್ರಸ್ತುತಿಗೊಳಿಸುವುದಲ್ಲ, ರಂಗದಲ್ಲಾದರೂ ನನ್ನಂಥ ಕಲಾವಿದನು ಬಯಸುವುದನ್ನೇ. ಬಾಮಿನಿ ಇರಬಹುದು, ವಾರ್ಧಿಕ ಇರಬಹುದು, ವೀರಪಾರ್ಥನ ದುರವ ಪರೀಕ್ಷಿಸಿ ಅಂತ ಹೇಳುವಲ್ಲಿ ಅರ್ಜುನನ ಕೃಷ್ಣನಲ್ಲಿ 3-4 ಭಾವಗಳು ಹಾದು ಹೋಗ್ತದೆ. ಅದು ಒಂದು ಕಲಾವಿದನು ಸ್ಪಷ್ಟವಾಗಿ ಕಾಣಿಸಬೇಕು ಅಂತಾದರೆ ಕಲಾವಿದನ ಮನೋಧರ್ಮವನ್ನು ಅರ್ಥ ಮಾಡಿಕೊಂಡು ಭಾಗವತನ ನಡೆಯನ್ನು ಅರ್ಥ ಮಾಡಿಕೊಂಡು ಕಲಾವಿದನ ಮುನ್ನಡೆಯಬೇಕಾಗ್ತದೆ. ಪರೀಕ್ಷಿಸುವುದ ಭಾವ ಬೇರೆ, ನಿರ್ಣಯ ಬೇರೆ, ಕಾರ್ಯದಲ್ಲಿ ಸಾಫಲ್ಯವನ್ನು ಹೊಂದಿದಂಥ ಕೃಷ್ಣನ ತಾಟಸ್ಥ್ಯ ಬೇರೆ. ಅದನ್ನು ಬಹಳ ಸೊಗಸಾಗಿ ಚಿತ್ರಿಸಿದ್ದು ಮಾತ್ರವಲ್ಲದೆ
ತಾನು ಗೆದ್ದೆನ್ನುವಂಥ ಹೆಮ್ಮೆಯನ್ನು ಆಡಂಬರವನ್ನು ತೋರಿಸುವ ಪದ್ಯವನ್ನು ಅತ್ಯಂತ ಸೊಗಸಾಗಿ ಕಟ್ಟಿಕೊಟ್ಟವರಿದ್ದಾರೆ. ಅವರಿಗೆ ಮೂವರಿಗೂ ಶಿರವಾಗುತ್ತೇನೆ ನಾನು. ಇಲ್ಲಿಗೆ ಭಾಗವತಿಗೆ ವೈಭವ ಎನ್ನುವ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಮಂಗಳಾಚರಣೆ ಎನ್ನುವುದಷ್ಟೇ ಅವಶ್ಯವಾದ್ದು. ಮಂಗಳಾಚರಣೆಯ ಪದ್ಯವನ್ನು ಪುಂಡಿಕಾಯಿ ಗೋಪಾಲಕೃಷ್ಣ ಭಾಗವತರು ನಡೆಸಿಕೊಡಬೇಕಾಗಿ ಪಿಡಿಗಡಗುವ ಕಡುಬಡ್ಡ ನಡುವಿನ ಕುಡಿ ನೋಟದ ನಡೆ ನುಡಿ ಬೆಡಗಿನ ಪಿಡಿಗಡಗುವ ಕಡುಬಡ್ಡ ನಡುವಿನ ಕುಡಿ ನೋಟದ ನಡೆ ನುಡಿ ಬೆಡಗಿನ ಮೀಡಿ ಮೊಲೆಯ ಸೊನ್ನ ತೋಡಿಗೆ ತೊಡಿಗೆಯ ನವರತ್ನದ ಕಡಗದ ಮಡದಿಯ ರಾರತಿ ಬೆಳಗಿದರು ಶೋಭಾನು. ಮಂಗಲ ಜಯ ಜಯ ರಾಂಬವಿಗೆ ಗೋವಿಂದತ್ತ. ಮಂಗಲ ಜಯ ಜಯ ರಾಂಬವಿಗೆ ಜಯ ಮಂಗಲ ಶ್ರೀ ದುರ್ಗಾಂಬಿಕೆಗೆ ನಂಬಿದ ಭಕ್ತಗದಂಬವ ಬರೆಯುವ ಮಂಗಲ ಜಯ ಭ್ರಮರಾಂಬಿಕೆಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ. ಕರದುಡು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವವಗೆ ಪುರಗಂಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿದೆ ಗಜಮುಖದವಗೆ ಗಣಪಗೆ ಭಾಗವತಿಕೆ ವೈಭವದ ಮೂಲಕ ಯಕ್ಷಲೋಕಕ್ಕೆ ಕೊಂಡೊಯ್ದಂತಹ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು, ಪುತ್ತೂರು ರಮೇಶ್ ಭಟ್ರು, ಶಾಲಿನಿ ಹೆಬ್ಬಾರ್ ಹಾಗೂ ಚಿನ್ಮಯ ಭಟ್ ಕಲ್ಲಡ್ಕ ಭಾಗವತರಾಗಿ ನಮ್ಮ ಮುಂದೆ ಉತ್ತಮ ಪದ್ಯಗಳನ್ನು ಹಾಡಿದ್ದಾರೆ. ಅದೇ ರೀತಿ ಹಿಮ್ಮೇಳದಲ್ಲಿ ಕಿನ್ನಿಲಕೋಡಿ ಗಿರೀಶ್ ಭಟ್ ಹಾಗೂ ಮುರಾರಿ ಕಡಂಬಳಿತಾಯ, ಚಕ್ರತಾಳದಲ್ಲಿ ಶ್ರೀ ಕೃಷ್ಣ ಪ್ರಸಾದ್ ಕಾಟಿಪಳ್ಳ ಹಾಗೂ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ವಾಟೆಪಟ್ಪ ವಿಷ್ಣು ಶರ್ಮಾ, ಇವರಿಗೆಲ್ಲರಿಗೂ ನಮ್ಮ ಮನೆಯವರ ಪರವಾಗಿ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತಾ ಇದ್ದೇನೆ. ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತೆರಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಕಿರು ಕಾಣಿಕೆಯನ್ನು ಎಲ್ಲ ಕಲಾವಿದರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಿಡಿಗಡಗುವ ಕಡುಬಡ್ಡ ನಡುವಿನ ಕುಡಿ ನೋಟದ ನಡೆ ನುಡಿ ಬೆಡಗಿನ ಪಿಡಿಗಡಗುವ ಕಡುಬಡ್ಡ ನಡುವಿನ ಕುಡಿ ನೋಟದ ನಡೆ ನುಡಿ ಬೆಡಗಿನ ಮೀಡಿ ಮೊಲೆಯ ಸೊನ್ನ ತೋಡಿಗೆ ತೊಡಿಗೆಯ ನವ